ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆ ಯಶಸ್ವಿಯಾಗಿದೆ. ಭಟ್ಕಳ ತಾಲೂಕಿನಲ್ಲಿ ಒಟ್ಟು 16 ಗ್ರಾಮ ಪಂಚಾಯಿತಿಗಳಿದ್ದು ಪ್ರತಿ ಪಂಚಾಯಿತಿಗಳಲ್ಲೂ ಸ್ವಸಹಾಯ ಸಂಘಗಳನ್ನು ರಚಿಸಲಾಗಿದೆ. ಈ ಸ್ವಸಹಾಯ ಸಂಘಗಳನ್ನು ಒಗ್ಗೂಡಿಸಿ ಸಂಜೀವಿನಿ ಒಕ್ಕೂಟಗಳನ್ನು ರಚಿಸಲಾಗಿದೆ. ಈ ಒಕ್ಕೂಟಗಳು ತಾಲೂಕಿನ 20 ಸ್ವಸಹಾಯ ಸಂಘಗಳ ಸದಸ್ಯರ ಜೀವನೋಪಾಯಕ್ಕಾಗಿ ಪಂಜರು ಮೀನಿನ ಕೃಷಿ ಚಟುವಟಿಕೆ ಕೈಗೊಳ್ಳಲಾಗಿದೆ. ಮಹಿಳೆಯರು ಮೀನಿನ ಕೃಷಿಯಿಂದ ಉತ್ತಮ ಲಾಭ ಪಡೆದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಮುತ್ತು ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಸದಸ್ಯೆ ಪದ್ಮಾ ಮೊಘೇರ, ಒಕ್ಕೂಟದ ಸದಸ್ಯರೆಲ್ಲರೂ ಪಂಜರು ಮೀನು ಕೃಷಿ ಕೈಗೊಂಡಿದ್ದೇವೆ. ಇದರಿಂದ ಮಹಿಳೆಯರಿಗೆ ಉದ್ಯೋಗ ದೊರಕಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ನೆರವಾಗಿದೆ ಎಂದರು. 2.5 ಲಕ್ಷ ಬೇಕಾಗುತ್ತೆ. ಹಾಗೆ ಇದಕ್ಕೆ ಬಿಡುವಂತ ಚಿಕ್ಕ ಚಿಕ್ಕ ಮೀನುಗಳು ಒಟ್ಟು 1.5 ಲಕ್ಷ ಮೀನಿನ ಬೆಲೆ ಆಗುತ್ತೆ. ಇದನ್ನು ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಒಬ್ಬ ಸಾಮಾನ್ಯ ಮಹಿಳೆನೂ ಕೂಡ ಈ ಕೃಷಿಯನ್ನ ಮಾಡಬಹುದು. ಇದರ ಆದಾಯವನ್ನು ನಾವು ಉತ್ತಮ ರೀತಿಯಲ್ಲಿ ನಾವು ಕಾಣಬಹುದು. ಇನ್ನೋರ್ವ ಸದಸ್ಯೆ ಲಲಿತಾ ಮೊಘೇರ, ಕಳೆದ 1.5 ವರ್ಷದಿಂದ ಪಂಜರು ಮೀನು ಸಾಕಣೆ ಮಾಡುತ್ತಿದ್ದೇವೆ. ಮೀನು ಬೆಳೆದ ಬಳಿಕ ಅದನ್ನು ಗೋವಾಗೆ ರಫ್ತು ಮಾಡುತ್ತಿದ್ದು ಉತ್ತಮ ಲಾಭ ದೊರೆಯುತ್ತಿದೆ ಎಂದು ತಿಳಿಸಿದರು. ಇದು ನಮ್ಮ ಉದ್ಯೋಗಕ್ಕಾಗಿ ತುಂಬಾ ಸಹಾಯವಾಗುತ್ತದೆ. ಮಳೆಗಾಲದಲ್ಲಿ ಮೀನುಗಳು ತುಂಬಾ ಕಡಿಮೆ ಇರುವುದರಿಂದ ನಾವು ಬೇರೆ ಕಡೆ ಹೋಗಿ ಅದನ್ನು ಸೇಲ್ ಮಾಡೋದರಿಂದ ತುಂಬಾ ಡಿಮ್ಯಾಂಡ್ ಇರುತ್ತದೆ. ಅದರಿಂದ ನಮಗೆ ತುಂಬಾ ಆದಾಯ ಬರುತ್ತದೆ. ಮತ್ತೋರ್ವ ಸದಸ್ಯೆ ವಾಸಂತಿ ಮೊಘೇರ, ಕೇಂದ್ರದ ಈ ಯೋಜನೆಯಿಂದ ಸಾಕಷ್ಟು ಸಹಾಯವಾಗಿದೆ. ಸ್ವಉದ್ಯೋಗದಿಂದ ಕುಟುಂಬ ನಿರ್ವಹಣೆಗೂ ಅನುಕೂಲವಾಗಿದ್ದು ಮಹಿಳೆಯರು ಸ್ವಾವಲಂಬಿಗಳಾಗಲು ಪೂರಕವಾಗಿದೆ ಎಂದು ಹೇಳಿದರು. ಎಲ್ಲ ಮಹಿಳೆಯರು ಈ ಒಂದು ಸ್ವಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆ ಉದ್ಯೋಗವಾಗ್ತದೆ. ಹೀಗೆ ಮನೆಯಲ್ಲೇ ಇರುವುದಕ್ಕಿಂತ ಈ ಒಂದು ಉದ್ಯೋಗವನ್ನು ಮಾಡಿಕೊಂಡ್ರೆ ಜೀವನಕ್ಕೆ ಒಂದು ದಾರಿ ಆಗ್ತದೆ ಅಂತ ಹೇಳ್ಕೊಳ್ತಿದ್ದೀನಿ. ಭಟ್ಕಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ಜಿ ನಾಯಕ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆಯಡಿ ತಾಲೂಕಿನಲ್ಲಿ ಒಟ್ಟು 16 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ರಚಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಮಹಿಳಾ ಸಬಲೀಕರಣದ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದಾಗಿದೆ ಎಂದರು. ಭಟ್ಕಳ ತಾಲೂಕಿನಲ್ಲಿ ಒಟ್ಟು 1120 ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಪಂಜರು ಮೀನಿನ ಕೃಷಿ ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ.